ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಕಡೆ ಕೂಳೆ ನಾಗರ ಅಂತ ಮಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ಅಂದರೆ, ಈ ಪೈರು ಎಲ್ಲ ಕುಯ್ದಾದ್ಮೇಲೆ ಕೂಳೆ ಇರುತ್ತೆ ಹೊಲಗಳಲ್ಲಿ, ಗದ್ದೆಗಳಲ್ಲೆಲ್ಲ. ಆ ಟೈಮಲ್ಲಿ ಹುತ್ತ ಇರುತ್ತೆ ಹಾವಿಂದು. ಆ ಹಾವು ಆ ಟೈಮಲ್ಲಿ ಹುತ್ತದೊಳಗೆ ಹೋಗಿ ಸೇರ್ಕೊಂಡಿರುತ್ತೆ. ನಾವು ಆ ಟೈಮಲ್ಲಿ ಯಾವುದೋ ಬೆಳೆ ಬೆಳೆಯೋ ಸಂದರ್ಭದಲ್ಲಿ ಮಾಡಿರ್ತೀವಿ ಅಂತ ಮಾಡೋ ಅಂಥದ್ದು ಇದು ಫುಲ್ ಹೆಂಗೆ ಅಂದರೆ, ನಾವು ಒಗ್ಗರಣೆ ಏನು ಕೊಡೋಲ್ಲ ಅನ್ನಕ್ಕೆ ಎಲ್ಲದಕ್ಕೂ. ಜಸ್ಟ್ ಎಲ್ಲ ಬೆಣ್ಣೆ ಹಾಕಿ ಎಲ್ಲ ಥರ ತರಕಾರಿಗಳು, ಕುಂಬಳಕಾಯಿಂದ ಹಿಡಿದು ಒಂದು 3 ಥರ ಕಾಳು, ಸೊಪ್ಪು ಎಲ್ಲ ಹಾಕಿ ಮಾಡೋ ಅಂಥದ್ದು. ಆದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಥರ ಚಿಗಣಿ, ತಮಟ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಇದೆಲ್ಲ ನಾವು ನಾಗರ ಹುತ್ತದ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡ್ಬರ್ತೀವಿ. ಇದು ಸಂಪ್ರದಾಯ. ಫಾರ್ಮರ್ಸ್ ಇದರಲ್ಲಿ ರೈತರ ಫೀಲ್ಡಲ್ಲಿ ಮಾಡ್ಕೊಂಡ್ಬಂದಿದ್ದೀವಿ. ಆವಾಗಿಂದ ನಮ್ಮ ಅಜ್ಜಿ ತಾತ ಎಲ್ಲ ಫಾರ್ಮರ್ಸು ಮಾಡ್ಕೊಂಡ್ಬಂದಿದ್ದಾರೆ. ಅಲ್ಲಿ ಹೆಂಗಂದರೆ ಬೆಂಕಿ ಹಾಕೋದು ನೋಡಿ. ನಾವೆಲ್ಲ ಹೋದ್ವಿ, ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಅಲ್ಲಿ ಹೆಂಗಂದರೆ ಬೆಂಕಿ ಹಾಕ್ಕೊಳ್ತೀವಿ ನೋಡಿ, ಫಯರ್ ಹಾಕ್ಕೊಂಡು ಅಲ್ಲಿ ಚೆನ್ನಾಗಿ ಎಲ್ಲರೂ ಪೂಜೆ ಮಾಡಿ ಹುತ್ತದ ಹತ್ರ ಒಂದು ಕಡೆ ಸೇರಿ ಎಲ್ಲರೂ ಅಲ್ಲೇ ಬಿಸಿ ಬಿಸಿಯಾಗಿ ಅನ್ನ ಮತ್ತು ಪಲ್ಯ ಮಾಡಿರ್ತೀವಿ. ಅದನ್ನು ತಿಂದ್ಕೊಂಡು ದೇವ್ರ ಹತ್ರ ಇಟ್ಟಿರೋ ಹೆಡೆ ತಿಂದು ಚಿಗಣಿ, ತಮಟ ಎಲ್ಲ ತಿಂದ್ಕೊಂಡು ಬರ್ತೀವಿ ಗಾಯ್ಸ್. ತುಂಬ ಚೆನ್ನಾಗಿರುತ್ತೆ. ಈ ಕೂಳೆ ನಾಗರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಜಾಯಿಂಟ್ ಫ್ಯಾಮಿಲಿ ಇದ್ದಷ್ಟು ಖುಷಿಯಲ್ಲ ಫ್ರೆಂಡ್ಸ್. ಹೇಗಿರುತ್ತೆ ನೋಡಿ ಎಲ್ಲರ ಜೊತೆ ಮಾತಾಡಿಕೊಂಡು. ನಿಮಗೆ ಯಾರಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಫೈನಲ್ ಆಗಿ ನೋಡಿ ಬೆಂಕಿ ಹಾರಿಸ್ಬಿಟ್ಟು ಇಲ್ಲಿಗೆ ನಮ್ಮ ಹಬ್ಬ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು.